ನಿಮ್ಮ ಮನಸ್ಸಿಗೆ ನೋವಾಗಿದೆಯಾ? ದುಃಖದಲ್ಲಿ ಇದ್ದೀರಾ? ಖಿನ್ನತೆಯ ಭಾವನೆ ತಲೆದೋರಿದೆಯಾ? ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನಿಸುತ್ತಿದೆಯಾ? ಆಪ್ತರ ದುರ್ಬೋಧನೆ, ನಿರೀಕ್ಷೆಯ ನಿರಾಸೆ, ಸೋಲು ಅಥವಾ ನಿಷ್ಪ್ರಯೋಜಕತೆಯ ಭಾವನೆಯೇ? ಈ ಸಮಯದಲ್ಲಿ ನಿಮಗೆ ನೀವೊಬ್ಬರೇ ಎಂದೆನಿಸಬಹುದು, ಒಂಟಿತನ ಕಾಡಬಹುದು. ಆದರೆ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ. ಅರ್ಜುನನು ಶೋಕದಲ್ಲಿದ್ದಾಗ ಹೇಗೆ ಕೃಷ್ಣನು ದಾರಿ ತೋರಿದನೋ, ಹಾಗೆಯೇ ಇಂದು ನಿಮ್ಮ ಮನಸ್ಸಿಗೆ ನೋವಾದಾಗ ಈ ಕೃಷ್ಣನ ಸಂದೇಶ ಸಾಂತ್ವನ ನೀಡಬಹುದು. ಶ್ಲೋಕ 1. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಅರ್ಥಾತ್, ಹೇ ಪಾರ್ಥ, ಸುಖ ಮತ್ತು ದುಃಖವನ್ನು ಸಮಾನವಾಗಿ ಸ್ವೀಕರಿಸಿ, ಲಾಭ ಮತ್ತು ನಷ್ಟವನ್ನು, ಜಯ ಮತ್ತು ಪರಾಜಯವನ್ನು ಸಮಭಾವದಿಂದ ನೋಡು. ಜಯ ಪರಾಜಯ, ಲಾಭ ನಷ್ಟ, ಸುಖ ದುಃಖ ಇವೆಲ್ಲವೂ ಕ್ಷಣಿಕವಾದವು. ಇವನ್ನು ಮೀರಿ ಧರ್ಮಕ್ಕಾಗಿ ಯುದ್ಧ ಮಾಡು. ಇಂತಹ ನಿಷ್ಕಾಮ ಕರ್ಮದಿಂದ ಪಾಪವಿಲ್ಲ. ಈ ಶ್ಲೋಕದಲ್ಲಿ ಸಮಭಾವ ಅಥವಾ ಸಮಾನ ಮನೋಭಾವ ಎಂಬ ತತ್ವವನ್ನು ಶ್ರೀಕೃಷ್ಣನು ಬೋಧಿಸುತ್ತಾನೆ. ಮನೆಯಲ್ಲಿರುವ ಜಗಳ, ಉದ್ಯೋಗದಲ್ಲಿ ಸೋಲು, ಪರೀಕ್ಷೆಯಲ್ಲಿ ಅನುತ್ತೀರ್ಣತೆ, ವಿವಾಹದಲ್ಲಿ ಕಲಹ, ಬಂಧುಗಳು ಅಥವಾ ಸ್ನೇಹಿತರಿಂದ ಕಟುಮಾತು, ಹೀಗೆ ಅನೇಕ ತೊಂದರೆಗಳು ನಮ್ಮನ್ನು ವಿಷಾದದಿಂದ ತುಂಬಿಸುತ್ತವೆ. ಇವುಗಳಿಂದ ನಮ್ಮೊಳಗೆ ಕೋಪ, ದುಃಖ ಮತ್ತು ಮನಸ್ಸಿಗೆ ನೋವು ಉಂಟಾಗುತ್ತದೆ. ಅದಕ್ಕೆ ಶ್ರೀಕೃಷ್ಣನು ಬೋಧಿಸುತ್ತಾನೆ, ಸುಖ ದುಃಖ, ಜಯ ಪರಾಜಯ, ನೋವು ನಲಿವು ಇವೆಲ್ಲವೂ ಕ್ಷಣಿಕ. ಇವೆಲ್ಲವನ್ನು ಸಮಾನ ಭಾವದಿಂದ ಸ್ವೀಕರಿಸಿ ಮುಖದಲ್ಲಿ ನಗು ಇಟ್ಟುಕೊಂಡು ಹೋರಾಡು ಪಾರ್ಥ. ನಿಮ್ಮ ಕಷ್ಟ, ನೋವು ಏನೇ ಇದ್ದರೂ ಧೈರ್ಯದೊಂದಿಗೆ ಎದುರಿಸಿ. ಶ್ಲೋಕ 2. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅರ್ಥಾತ್, ಎಲ್ಲ ಹೋರಾಟ ಅಥವಾ ಕರ್ತವ್ಯಗಳ ರೂಪಗಳನ್ನು ಬಿಟ್ಟು ನನ್ನೊಂದಿಗೆ ಶರಣಾಗಿ ಬಾ ಪಾರ್ಥ. ನಿನ್ನ ದುಃಖ, ನಿನ್ನ ತಪ್ಪು, ನಿನ್ನ ಪಾಪ ನಾನು ಕ್ಷಮಿಸುತ್ತೇನೆ. ದುಃಖಿಸಬೇಡ ಪಾರ್ಥ. ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು. ಒಬ್ಬಂಟಿಗನೆನಿಸುತ್ತಿದೆಯಾ? ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಶರಣಾಗು. ಆತನು ನಿನ್ನೊಡನೆ ಇರುತ್ತಾನೆ. ಯಾವುದೂ ಸರಿಯಾಗುತ್ತಿಲ್ಲವೆನಿಸುತ್ತಿದೆಯಾ? ಎಲ್ಲ ಪ್ರಯತ್ನಗಳ ನಂತರ ಕೃಷ್ಣನಲ್ಲಿ ನಂಬಿಕೆ ಇಟ್ಟು ಬಿಟ್ಟುಬಿಡು. ಆತನು ಉಳಿಸುತ್ತಾನೆ. ಕೆಲವೊಮ್ಮೆ ಒಳ್ಳೆಯದಾದರೂ ಕೆಟ್ಟದಾದರೂ ನಮಗೆ ಅರ್ಥವಾಗದ ಕೆಲವು ಘಟನೆಗಳು ಕೂಡ ದೇವರ ಯೋಜನೆಯ ಭಾಗವಾಗಿರಬಹುದು. ಎಲ್ಲ ಗೊಂದಲ, ಕಳವಳ ತೊರೆದು ಕೃಷ್ಣನಲ್ಲಿ ಶರಣಾಗು. ಅವನು ನಿನ್ನ ನೋವು, ದುಃಖ, ಗೊಂದಲ, ಖಿನ್ನತೆ ಇವೆಲ್ಲವಿನಿಂದ ನಿನ್ನನ್ನು ಮುಕ್ತಗೊಳಿಸುತ್ತಾನೆ. ಶ್ಲೋಕ 3. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ್ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅರ್ಥಾತ್, ಹೇ ಪಾರ್ಥ, ಜ್ಞಾನಿಯಾದವನಿಗೆ ನೋವು ಮತ್ತು ಸಂತೋಷ ಎರಡೂ ಒಂದೇ. ಏಕೆಂದರೆ ಅವನು ಈ ನಿತ್ಯ ನಾಟಕದಲ್ಲಿ ತಲ್ಲೀನನಾಗಿಲ್ಲ. ಯಾರು ಸುಖ ದುಃಖಗಳಲ್ಲಿ ವ್ಯಾಕುಲರಾಗದೆ ಸಮಚಿತ್ತದಿಂದ ಇರುತ್ತಾರೋ ಅವರು ಅಮರತ್ವಕ್ಕೆ, ಆಧ್ಯಾತ್ಮಿಕ ಮುಕ್ತಿಗೆ ಅರ್ಹರಾಗುತ್ತಾರೆ. ಬೇಸರ ಬಂದರೂ ಹೋರಾಟವನ್ನೇ ಮುಂದುವರಿಸುತ್ತೀರಾ? ನೀವು ಧೀರರು. ಅಪಮಾನ, ಪ್ರಶಂಸೆ ಎರಡನ್ನೂ ಸಮವಾಗಿ ಸ್ವೀಕರಿಸುತ್ತೀರಾ? ನೀವು ಸ್ಥಿತಪ್ರಜ್ಞರಾಗಲು ಸಮೀಪದಲ್ಲಿದ್ದೀರಿ. ಅಸಮಾಧಾನದಲ್ಲಿಯೂ ಶಾಂತವಾಗಿದ್ದೀರಾ? ಅದು ಧೈರ್ಯ ಮತ್ತು ತಾತ್ವಿಕತೆಯ ಲಕ್ಷಣ. ವಿಷಾದದ ಸಮಯದಲ್ಲಿ ನಾವು ಏನು ಕಲಿತೆವು ಎಂಬುದೇ ನಿಜವಾದ ಗೆಲುವು. ನೋವು ಬಂದಾಗ ಅದು ವೃದ್ಧಿಗೆ ದಾರಿ. ಸ್ಥಿರ ಮನಸ್ಸು, ಸಮಭಾವ ಇವೇ ಮೋಕ್ಷದ ಮಾರ್ಗ. ಶ್ಲೋಕ 4. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಅರ್ಥಾತ್, ಓ ಕೌಂತೇಯ, ಇಂದ್ರಿಯಗಳು ಮತ್ತು ವಸ್ತುಗಳ ಸಂಬಂಧದಿಂದ ಶೀತ, ಉಷ್ಣ, ಸುಖ ಮತ್ತು ದುಃಖಗಳು ಉಂಟಾಗುತ್ತವೆ.
ಎಲ್ಲ ಭೌತಿಕ ಅನುಭವಗಳು ಇವುಗಳು ಕ್ಷಣಿಕ, ಅನಿತ್ಯ ಹಾಗೂ ತಾತ್ಕಾಲಿಕ. ಇವೆಲ್ಲವನ್ನೂ ಸಹನಶೀಲತೆಯಿಂದ ನಿಭಾಯಿಸು ಪಾರ್ಥ. ನಮ್ಮ ಜೀವನದಲ್ಲಿ ಈ ರೀತಿಯ ಹಲವಾರು ಅನಿತ್ಯ ಘಟನೆಗಳು ಬರಬಹುದು. ಅವುಗಳನ್ನು ಸಂಯಮದಿಂದ ಎದುರಿಸು. ಹೆಚ್ಚು ಕೆಲಸದ ಒತ್ತಡ, ಇದು ತಾತ್ಕಾಲಿಕ. ಶಾಂತಿಯಿಂದ ನಿಭಾಯಿಸು. ವೈಯಕ್ತಿಕ ಜೀವನದಲ್ಲಿ ಸಂಕಷ್ಟ, ಸಹನೆ ಇರಲಿ. ಈ ಸ್ಥಿತಿಯು ಹೋಗಿಬಿಡುತ್ತದೆ. ಅಪಮಾನವಾಯಿತೆ, ಕ್ಷಣಿಕವೇ. ಧೈರ್ಯದಿಂದ ಪ್ರತಿಕ್ರಿಯಿಸು. ಪ್ರತಿಘಾತ ಬೇಡ. ದುಃಖವೂ ಸುಖವೂ ನಿತ್ಯವಲ್ಲ. ಇವುಗಳು ಬರುವುದು ತಾತ್ಕಾಲಿಕ. ಬಾಳಿನಲ್ಲಿ ಸಹನೆ ಬೇಕು. ಸ್ಥಿತಪ್ರಜ್ಞತೆ ಮತ್ತು ಧೈರ್ಯಶೀಲತೆಯಿಂದ ಜೀವನವನ್ನು ನಡೆಸು ಪಾರ್ಥ. ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಾಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅರ್ಥಾತ್ ಆತ್ಮನೇ ನಿನ್ನ ಬಂಧು, ಆತ್ಮನೇ ನಿನ್ನ ಶತ್ರು. ನಿನ್ನ ಉದ್ಧಾರಕ್ಕೂ ನಿನ್ನ ದುರ್ದಶೆಗೂ ನೀನೇ ಕಾರಣ. ಹೇ ಪಾರ್ಥ, ನೀನೇ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಬದುಕು ನಡೆಸುತ್ತಿರುವಾಗ, ಎಲ್ಲರಿಗೂ ಮುಂಚೆ ನೀನೇ ನಿನ್ನನ್ನು ತಿರಸ್ಕರಿಸುತ್ತಿರುವಾಗ, ಹೆಜ್ಜೆ ಇಡೋದಕ್ಕೆ ಮುಂಚೆ ಹಿಂಜರಿಯುತ್ತಿರುವಾಗ, ನಿನಗಿಂತ ಪರಮವೈರಿ ಮತ್ತೊಬ್ಬರು ಬೇಕೆ? ನೀನೇ ನಿನ್ನ ಆತ್ಮದ ವಿರುದ್ಧ ಯುದ್ಧದಲ್ಲಿರುವೆ. ನಿನ್ನೊಳಗಿನ ಶಕ್ತಿ ನಿನ್ನನ್ನು ಮೇಲಕ್ಕೆ ಎತ್ತಬಲ್ಲದು. ಆದರೆ ಅದನ್ನೇ ನೀನೇ ನಿರ್ಲಕ್ಷಿಸಿದರೆ ಅದು ನಿನ್ನನ್ನು ಕೆಳಕ್ಕೆ ಎಳೆಯಬಲ್ಲದು. ನೀನೇ ನಿನ್ನ ಮಿತ್ರ, ನೀನೇ ನಿನ್ನ ಶತ್ರು. ಅದಕ್ಕೆ ಪಾರ್ಥ, ಆತ್ಮವಿಶ್ವಾಸ ಹೊಂದು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನೀನೇ ನಿನ್ನನ್ನು ನಂಬದೇ ಇದ್ದರೆ ಇನ್ನಾರು ನಂಬುತ್ತಾರೆ? ನೀನು ಯೋಚಿಸುವುದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ನೀನು ಹೊಂದಿರುವೆ. ನಿನ್ನ ಆತ್ಮವೇ ನಿನ್ನ ಒಳಗಿರುವ ಶಕ್ತಿಯನ್ನು ಕಾಣುವ ದಿನಕ್ಕಾಗಿ ಕಾಯುತ್ತಿದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಪಾರ್ಥ. ನೀನು ಯೋಗ್ಯ ಹಾಗೂ ಸಮರ್ಥ. ಈ 3 ಪಾಠಗಳನ್ನು ಹೃದಯಪೂರ್ವಕವಾಗಿ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾದ ಶಾಂತಿ, ತೃಪ್ತಿ ಮತ್ತು ಆಂತರಿಕ ಸಂತೋಷವನ್ನು ಅನುಭವಿಸಬಹುದು. ಪಾರ್ಥ, ಈ ಪಾಠಗಳಲ್ಲಿ ಯಾವುದು ನಿನ್ನ ಮನಸ್ಸನ್ನು ಹೆಚ್ಚು ಸ್ಪರ್ಶಿಸಿತು ಅದನ್ನು ಹಂಚಿಕೊಂಡು ನಿನ್ನ ಚಿಂತನೆ ಮತ್ತು ಭಾವನೆ ತೋರಿಸು. ಇಂತಹ ಸುಂದರ, ಸಾರ್ಥಕ ಪಾಠಗಳನ್ನು ಮುಂದುವರಿಸಬೇಕಾದರೆ ಜ್ಞಾನಯಾನದ ಈ ಪಥದಲ್ಲಿ ಜೊತೆಯಾಗಿರು. ಹರೇ ಕೃಷ್ಣ.